क्या भी नहीं है, खाली है ना ऑटो स्टैंड है कहीं। कहाँ देखिए वहाँ रोड़ा में है ना बड़े बड़े नए नए आटो स्टैंड बनी, ಆಟೋ ಎಕ್ಕಿ ಚಲ್ ರहा ಸರ್, ಆಟೋ ಎಕ್ಕಿ ಚಲ್ रहा ಸರ್। तुम्हारी राय ಇವ್ರು ಏನ್ ಹೇಳಕ್ ಬಯಸ್ತಾ ಇದಾರೆ, ಭದ್ರಾವತಿಯಲ್ಲಿ ಹಾರ್ಟಿನ ಆಸ್ಪತ್ರೆ ಬೇಕು ಇವರಿಗೆ। ಯಾಕೆ ಅಂದ್ರೆ ಮೊನ್ನೆ ಇವ್ರ ಅತ್ತೆ ಏನಾಗಿದ್ದಾರೆ, ಹಾರ್ಟ್ ಆಗಿದೆ ಇವ್ರ ಅತ್ತೆಗೆ। ಹಾರ್ಟ್ ಆಗಿದ ತಕ್ಷಣ ನಿರ್ಮಲಾ ಕರ್ಕೊಂಡು ಹೋಗಿದ್ದಾರೆ। ನಿರ್ಮಲಾ ಕರ್ಕೊಂಡು ಹೋದಾಗ ಅವರು ಒಂದು ಅರ್ಧ ಗಂಟೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ। ಮಾಡಿ ಏನು ಮಾಡಿದ್ದಾರೆ, ಎಮರ್ಜೆನ್ಸಿ ನೀವು ಶಿವಮೊಗ್ಗಕ್ಕೆ ತೊಗೊಂಡೋಗ್ಬಿಟ್ರಿ ಅಂತ ಹೇಳಿದ್ದಾರೆ। ಇವರು ಶಿವಮೊಗ್ಗಕ್ಕೆ ತೊಗೊಂಡೋಗಿದ್ದಾರೆ। ಎಲ್ಲಿಗೆ ತೊಗೊಂಡೋಗಿದ್ದು? ನಾರಾಯಣ ರುದ್ರಾಲಯ। ಶಿವಮೊಗ್ಗಕ್ಕೆ ನಿರ್ಮಲಾ ಆಸ್ಪತ್ರೆಯಿಂದ ಶಿವಮೊಗ್ಗದ ನಾರಾಯಣ ರುದ್ರಾಲಯ ತಗೊಂಡು ಹೋಗಿದ್ದಾರೆ। ಅಲ್ಲಿ ಹೋದಾಗ ಅಲ್ಲಿ ಡಾಕ್ಟರ್ ಏನು ಹೇಳಿದ್ದಾರೆ, 20 ನಿಮಿಷ ನೀವು ಮುಂಚೆ ಬಂದುಬಿಟ್ಟಿದ್ರೆ ಜೀವ ಉಳಿಸಬೇಕಾಗಿತ್ತು, ಉಳ್ಕೊಂಡ್ಬಿಡ್ತಿದ್ರು। ಈಗ ಏನು ಮಾಡೋಕ್ಕಾಗಲ್ಲ, ತೀರೋಗ್ಬಿಟ್ಟಿದ್ದಾರೆ। 20 ನಿಮಿಷ ಲೇಟ್ ಆಗಿದೆ। ಅದಕ್ಕೆ ಇವರಿಗೆ ಹೊಟ್ಟೆ ಉರಿತಾ ಇದೆ, ಕಳ್ಳು ಇವ್ರದ್ದು ಕಿತ್ತು ಬರ್ತಾ ಇದೆ। ಯಾಕೆ ಈ ಥರ ಆಯಿತು ಅಂತ ಅದಕ್ಕೆ ಇವರು ಏನು ನೋವು ತೋರಿಸ್ತಾ ಇದ್ದಾರೆ ಅಂದರೆ, ಭದ್ರಾವತಿಯಲ್ಲಿ ಯಾಕೊಂದು ಹಾರ್ಟ್ ಆಪರೇಷನ್ ಆಸ್ಪತ್ರೆ ಇಲ್ಲ? ಇಷ್ಟು ವರ್ಷಗಳಾದವು, ಕಾಂಗ್ರೆಸ್ಸಿಂದ 3 ಸಲ ML ಆಗಿದ್ದಾರೆ, JDS ಇಂದ 3 ಸಲ ML ಆಗಿದ್ದಾರೆ, ಆದರೂ ಸಹ ಭದ್ರಾವತಿಯಲ್ಲಿ ಒಂದು ಹಾರ್ಟಿನ ಆಸ್ಪತ್ರೆ ಇಲ್ಲಲ್ಲ। 3-4 ಲಕ್ಷ ಜನ ಭದ್ರಾವತಿಯಲ್ಲಿ ವಾಸವಾಗ್ತಾರೆ। ಯಾರಿಗಾರ ಎಮರ್ಜೆನ್ಸಿ ಏನಾರ ಆದಾಗ ನಾವು ಶಿವಮೊಗ್ಗ ಹೋಗೋಷ್ಟೊತ್ತಲ್ಲಿ ಪೇಷಂಟ್ ತೀರೋಗ್ತಾ ಇದ್ದಾರೆ। ಭದ್ರಾವತಿಯಲ್ಲಿ ಯಾಕೆ ಒಂದು ಒಳ್ಳೇದು ಒಂದು ಆಸ್ಪತ್ರೆ ಇಲ್ಲ ಹಾರ್ಟಿಂದು ಅಂತ ಇವ್ರ ಕ್ವಶನ್। ಹೌದಾ? ನಿಮ್ ಇದೇ ಕ್ವಶನ್? ಇದೇ ಕ್ವಶನ್। ಮತ್ತೆ ಜನರಿಗೆ ಏನ್ ಹೇಳಕ್ ಬಯಸ್ತಾ ಇದ್ದೀರಾ? ನಾನು ಜನರಿಗೆ ಅದೇ ಹೇಳ್ತಾ ಇರೋದು, ದುಡ್ಡು ತಗೊಂಬೇಡ್ರಿ, ಯಾವ ಎಲೆಕ್ಷನ್ ಬಂದ್ರು ದುಡ್ಡು ತಗೊಂಬೇಡ್ರಿ, ನನಗೆ ಈ ತರ ಕೆಲಸ ಆಗ್ಬೇಕು, ಆ ತರ ಕೆಲಸ ಮಾಡ್ಕೊಡ್ರಿ ಅಂತ ನೀವು ಕೇಳ್ಕೊಳ್ರಿ, ಕೇಳ್ರಿ। ನೀವೇನು ಆಸ್ಪತ್ರೆ ಬೇಕು, ಆಸ್ಪತ್ರೆ ಬೇಕು, ದುಡ್ಡು ತಗೊಂಡು ಏನ್ರಿ ಮಾಡ್ತೀರಾ? ಅರ್ಧ ಗಂಟೆಯಲ್ಲಿ ಖಾಲಿ ಆಗುತ್ತೆ, ಖಾಲಿ ಆಗ್ಬಿಡತ್ತೆ। ನಾಳೆ ದಿನ ಯಾರಿಗಾರ ಹಾರ್ಟ್ ಆದಾಗ ಆಸ್ಪತ್ರೆ ಇಲ್ಲ, ಶಿವಮೊಗ್ಗ ಹೋಗ್ಬೇಕು, ಆ ಕಡೆಯಿಂದ ಹೆಣ ತರಬೇಕು, ಹೆಣ ತರಬೇಕು। ಅದೇ ಸೇಮ್ ನನಗೆ ಆಗಿರೋದು ಈಗ, ಅದೇ ತರ ಆಗಿರೋದು ಈಗ। ಇಲ್ಲಿಂದ ಹೋಗ್ಬೇಕಾರ ಆಸ್ಪತ್ರೆ ಅಂತ ಹೋದ್ರಿ, ಆ ಕಡೆಯಿಂದ ಬರ್ಬೇಕಾರ ಹೆಣ ತಗೊಂಡ್ಬಂದಿದ್ದೀವಿ ಅಷ್ಟೇ। ನೋಡಿ ಸ್ನೇಹಿತರೆ, ಭಾಳ ನೋವಲ್ಲಿ ಹೇಳ್ತಾ ಇದ್ದಾರೆ ಇವರು। ದಯವಿಟ್ಟು ಇದ್ರ ಬಗ್ಗೆ ನೀವು ಎಲ್ಲರೂ ಒಂದು ಚರ್ಚೆ ಮಾಡಬೇಕಾಗತ್ತೆ। ಭದ್ರಾವತಿಯಲ್ಲಿ ಯಾಕೆ ಒಂದು ಒಳ್ಳೆ ಹಾರ್ಟಿನ ಆಸ್ಪತ್ರೆ ಇಲ್ಲ ಅಂತ ಹೇಳಿ ದಯವಿಟ್ಟು ಈಗ ಇವ್ರ ಜೊತೆ ಆಗಿದೆ, ಬೇರೆಯವ್ರ ಜೊತೆ ಯಾರ ಜೊತೆ ಆ ಥರ ಆಗೋದು ಬೇಡ। ದೇವ್ರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ, ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ। ಆದರೆ ಎಲ್ಲರೂ ಈ ಸಲ ನೆಕ್ಸ್ಟ್ ಏನಾದ್ರು ಚುನಾವಣೆ ಬಂದಾಗ ದಯವಿಟ್ಟು ತಾವೆಲ್ಲರೂ ML ಹತ್ರ ಒಂದು ಒಳ್ಳೆ ಹಾರ್ಟಿನ ಆಸ್ಪತ್ರೆ ಬೇಕು ಅಂತ ಕೇಳ್ಕೊಳ್ಳಿ। ದುಡ್ಡು ಇಸ್ಕೊತೀವಿ, ತಿನ್ಬಿಡ್ತೀವಿ, ಹೋಗ್ಬಿಡತ್ತೆ। ಆದರೆ ಆಸ್ಪತ್ರೆ ಇದ್ದರೆ ಸಾವಿರಾರು ಲಕ್ಷಾಂತರ ಭದ್ರಾವತಿಯ ಜನರ ಜೀವ ಉಳಿಸ್ಬೋದು। तुम्हारा बहुत बड़ा शुक्रिया। ये बात तुम्हें वीडियो दलाना अगर को बोल को तक ये सोच रहे लगा ना तुम्हें, ये सबसे बड़ा मैं तुम्हारा ना शुक्रिया देता हूँ। आदमी हिम्मत करते नहीं, आते नहीं आगे। 1000 करोड़ आदमी को प्रॉब्लम है, कौन भी आगे बढ़ को आते नहीं। हमें वीडियो डालेंगे, ये इसके पीछे कौम की सोच, देश की सोच, गाँव की सोच रखने वाला कौन भी नहीं है। सब उन्होंने सोच रख ले को उन्होंने पीछे पर नहीं सर। लेकिन तुम्हें ये सोच को है ना आज एक वीडियो देना, इसका बहुत बड़ा शुक्रिया। जरूर ये वीडियो है ना MLA उन्होंने देखती हैं सच, मतलब सब कुछ मालूम देखती कि ये तो उन्होंने पूरे मेरे लिंक में ही तो है ना। इंशाल्लाह ज़रूर आते इलेक्शन से पहले हार्ट की भद्रावती में एक अस्पताल होती करके मेरी भी एक भरोसा है।